ಹಾಯ್ ಎಲ್ರಿಗೂ ನಮಸ್ಕಾರ. ಶೋಭಾರಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಗೆ ತಾಯಂದಿರಿಗೆ ನಮ್ಮ ಸಂಸಾರ ಮತ್ತು ಮಕ್ಕಳೇ ಪ್ರಪಂಚ ಆಗಿರುತ್ತೆ. ಅವ್ರನ್ನ ಸರಿಯಾಗಿ ಚೆನ್ನಾಗಿ ಓದಿಸ್ಬೇಕು ಮತ್ತು ಹೀಗಾಗಬೇಕು ಹಾಗಾಗಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾ ಇರ್ತೀವಿ. ಆದರೆ ಅವರು ಸರಿಯಾಗಿ ಹೇಳಿದ ಮಾತು ಕೇಳ್ತಾ ಇಲ್ಲ ಸರಿಯಾಗಿ ಓದ್ತಾ ಇಲ್ಲ ಅಂದರೆ ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಈ ಒಂದು ಲಕ್ಷಣ ಕಾಣಿಸ್ತಾ ಇದ್ದರೆ ಮಕ್ಕಳು ದಾರಿ ತಪ್ಪಿದ್ದಾರೆ ಇಲ್ಲ ತೊಂದರೆಯಲ್ಲಿದ್ದಾರೆ ಅಂತ ಹೇಳಿ ಅರ್ಥ. ಆ ಒಂದು ಲಕ್ಷಣಗಳು ಯಾವುದು ಮತ್ತು ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮಕ್ಕಳಲ್ಲಿ ಮುಖ್ಯವಾಗಿ ಈ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳಿದ್ರೆ ತಾಯಂದಿರಾದ ನಾವೇ ಮೊದಲು ಅದನ್ನು ಗೊತ್ತಿಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಆ ಲಕ್ಷಣಗಳಿಂದ ಮಕ್ಕಳು ದಾರಿ ತಪ್ಪೋ ಚಾನ್ಸಸ್ ತುಂಬಾ ಇರುತ್ತೆ. ಯಾವುದು ಆ ಲಕ್ಷಣಗಳು ಅಂತ ನೋಡೋದಾದರೆ ಮೊದಲನೆಯದಾಗಿ ಅತಿಯಾದ ಮೊಬೈಲ್ ಬಳಕೆ. ನಮ್ಮ ಮಕ್ಕಳು ತುಂಬ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲ ಮೊಬೈಲಲ್ಲಿ ಏನು ನೋಡ್ತಾ ಇರ್ತಾರೆ ಅನ್ನೋದೇಳಿ ನಾವು ನೋಡೋದಿಲ್ಲ. ಸ್ಕೂಲಿಂದ ಬಂದ್ರೆ ಮಕ್ಕಳು ಮೊಬೈಲ್ ಕೊಟ್ಬಿಡ್ತೀವಿ, ಮೊಬೈಲ್ ನೋಡ್ಕೊಂಡಿರ್ತಾರೆ. ಓದೋದಾಯ್ತಾ ಅಷ್ಟೇ ಮುಗೀತು, ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಅದರಿಂದ ಅವರು ದಾರಿ ತಪ್ಪೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ಎರಡನೇದಾಗಿ ಊಟ ತಿಂಡಿ, ಹೊರಗಡೆನ ತಿಂಡಿ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಯಾಕೆ ಅಂತ ಹೇಳಿದ್ರೆ ತಾಯಂದರು ನಾವೇನು ಮಾಡ್ತೀವಿ, ಹೊರಗಡೆ ಹೋದಾಗ ಹೊರಗಡೆ ಚೆನ್ನಾಗಿ ತಿಂದ್ಬಿಟ್ಟು ಮಕ್ಕಳಿಗೂ ತಿನ್ಸ್ಕೊಂಡು ಕರ್ಕೊಬಂದ್ಬಿಡ್ತೀವಿ. ಅವರು ತಿನ್ಸ್ಕೊಂಡು ಕರ್ಕೊಬಂದ್ಬಿಟ್ಟು ಮನೇಲಿರೋ ಊಟ ಅವರು ಹಿಡಿಸ್ತಾ ಇಲ್ಲ, ಮನೇಲಿರೋ ಊಟ ಇಷ್ಟಪಡ್ತಾ ಇಲ್ಲ, ತಿಂತಾ ಇಲ್ಲ ಅಂದರೆ ಇದಕ್ಕೆ ಕಾರಣ ಯಾರಾಗ್ತೀವಿ? ನಾವೇ. ಯಾಕೆ ಅಂತ ಹೇಳಿದ್ರೆ ನಾವು ಮೊದಲು ಚೇಂಜ್ ಆಗಬೇಕು. ನಾವೇ ಹೊರಗಡೆ ತಿಂದು ಚೆನ್ನಾಗಿ ತಿನ್ನಿಸಿ ಎಲ್ಲ ಮಾಡಿ ಕರ್ಕೊಬಂದು ಅದನ್ನು ಅಡಿಕ್ಷನಾಗಿ ಕನ್ವರ್ಟ್ ಮಾಡಿರ್ತೀವಿ. ಅದಾದಮೇಲೆ ನಾವು ಮನೆ ಊಟ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ರೀತಿ ಸರಿ ಹೋಗುತ್ತೆ ಹೇಳಿ? ಹಾಗಾಗಿ ಮೊದಲನೇದಾಗಿ ನಾವು ಮನೆ ಊಟನ ಅಭ್ಯಾಸ ಮಾಡಿಕೊಂಡು ಹೊರಗಡೆನ ತಿಂಡಿನ ಅವಾಯ್ಡ್ ಮಾಡಬೇಕಾಗತ್ತೆ. ಮುಖ್ಯವಾಗಿ ಮಕ್ಕಳನ್ನು ಒಂಟಿಯಾಗಿ ಇರೋದಕ್ಕೆ ಬಿಡಬಾರ್ದು. ಒಂಟಿತನ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳು ಹೀಗೆ ಚಿಕ್ಕ ಮಕ್ಕಳು ಅಂದರೆ ಸಾಮಾನ್ಯವಾಗಿ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ. ಯಾವುದೂ ಡಿಸ್ಟರ್ಬೆನ್ಸ್ ಇಲ್ದಿರ ಏನು ಇಲ್ದಿರ ಕೂಲಾಗಿರಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತಾರೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅವರು ಒಂಟಿಯಾಗಿ ಇರ್ತಾರೆ, ಯಾರ ಜೊತೆ ಸರಿಯಾಗಿ ಮಾತಾಡೋದಿಲ್ಲ. ಒಂಟಿಯಾಗಿದ್ದು ಅವರು ಮೊಬೈಲ್ ನೋಡೋದು, ಇಲ್ಲ ಅಂದರೆ ಟಿ ವಿ ನೋಡೋದು, ಇಲ್ಲ ಎಲ್ಲೋ ಒಂದು ಕಡೆ ಕೂತ್ಕೊಳೋದು, ಅವ್ರಿಗೆ ಬಂದೆ ಹೋಮ್ವರ್ಕ್ ಮುಗಿಸ್ತಾ ಅಷ್ಟೇ ಮುಗೀತು ಕತೆ. ಮತ್ತು ಸೈಲೆಂಟಾಗಿ ಒಂದು ಕಡೆ ಇದ್ಬಿಡ್ತಾರೆ. ಹೊರಗಡೆ ಮಕ್ಕಳ ಜೊತೆ ಸೇರೋದಿಲ್ಲ, ಆಟ ಆಡೋದಿಲ್ಲ, ಏನೂ ಮಾಡೋದಿಲ್ಲ. ಅದು ಹೋಗ್ತಾ ಹೋಗ್ತಾ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಒಂಟಿತನ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೆಗೆಟಿವ್ ಆಗಿ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಯಾರೂ ಇಷ್ಟಪಡ್ತಿಲ್ಲ, ಇಲ್ಲ ನನ್ನ ಯಾರೂ ಮಾತಾಡ್ಸೋದಿಲ್ಲ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಮಕ್ಕಳನ್ನ ಒಂಟಿಯಾಗಿ ಬಿಡದೆ ನೀವು ಹೊರಗಡೆ ಹೋಗ್ತಾ ಇದ್ದೀರಾ, ಏನು ಸಣ್ಣ ಪುಟ್ಟದಕ್ಕೆ ಹೊರಗಡೆ ಹೋಗ್ತೀರಾ, ಏನು ಇಲ್ಲ ಹಾಲು ಮೊಸರು ಏನಾದರೂ ತರೋದಕ್ಕೆ ಹೋಗ್ತೀರಾ, ಮಕ್ಕಳನ್ನ ಜೊತೇಲಿ ಕರ್ಕೊಂಡೋಗಿ, ಪರವಾಗಿಲ್ಲ, ಏನಾಗೋದಿಲ್ಲ. ಇಲ್ಲ ಮಕ್ಕಳು ಮೊಬೈಲ್ ನೋಡ್ತೀವಿ ಅಂತ ಹೇಳ್ತಾರೆ, ಒಂದು 5 ನಿಮಿಷ ಮೊಬೈಲ್ ಅವ್ರ ಕೈಗೆ ಕೊಡಿ. ಏನು ನೋಡ್ತಿರ್ತಾರೋ ಅದನ್ನು ನೀವು ನೋಡಿ ಒಂದು 5 ನಿಮಿಷ. ಮತ್ತು ಟಿ ವಿ ನೋಡ್ತೀನಿ ಅಂತ ಹೇಳ್ತಾರಾ, ಒಂದು 10 ನಿಮಿಷ ನೀವು ಜೊತೇಲಿ ಕೂತ್ಕೊಂಡು ಟಿ ವಿ ನೋಡಿ. ಮತ್ತು ಓದೋ ಟೈಮಲ್ಲಿ ಅವ್ರು ಓದ್ತಾ ಇದ್ದರೆ ನೀವು ಸಹ ಅವ್ರ ಜೊತೇಲಿ ಕೂತ್ಕೊಂಡು ಅವ್ರು ಏನು ಓದ್ತಿದ್ದಾರೆ ಅಂತ ಹೇಳಿ ಅಬ್ಸರ್ವ್ ಮಾಡಿ ಆ್ಯಂಡ್ ಅವರಿಗೋಸ್ಕರ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಅವ್ರು ಏನು ಓದಿದ್ದಾರೆ ಅಂತ ಹೇಳಿ ರಿವೈಸ್ ಮಾಡಿಸಿ. ಮತ್ತು ನೀವು ಅದನ್ನು ಅವ್ರು ಏನು ಓದಿದ್ದಾರೆ ಅಂತ ಹೇಳಿ ಕ್ವಶನ್ಸ್ ಕೇಳಿ. ಮತ್ತು ಕ್ಲಾಸಲ್ಲಿ ಏನಾಯಿತು, ಏನು ನಡೀತು ಅಂತ ಎಲ್ಲ ಕೇಳ್ತಾ ಇರಿ. ಆಗ ಅವ್ರಿಗೆ ಒಂಟಿತನ ಅನ್ನೋದು ಕಾಡೋದಿಲ್ಲ. ಈ 3 ಲಕ್ಷಣಗಳು ನಿಮ್ಮ ಮಕ್ಕಳಲ್ಲಿ ಕಾಣಿಸ್ತಾ ಇದ್ದರೆ ಅದನ್ನು ನಾವು ಈಗಲಿಂದನೇ ಬದಲಾಯಿಸೋಣ. ಫಸ್ಟು ಆ ಮಕ್ಕಳನ್ನ ಬದಲಾಯಿಸೋಕ್ಕೆ ಮುಂಚೆ ನಾವು ಬದಲಾಗೋಣ. ನಾವು ಬದಲಾಗಿ ನೆಕ್ಸ್ಟು ಮಕ್ಕಳನ್ನ ಬದಲಾಯಿಸೋಣ. ಮಕ್ಕಳ ಮುಂದೆ ಮೊಬೈಲ್ ನೋಡೋದು, ಇಲ್ಲ ಟಿ ವಿ ನೋಡೋದು, ಬೇಡದಿದ್ದ ವಿಷಯ ಮಾತಾಡೋದು ಅದನ್ನೆಲ್ಲ ಬಿಟ್ಟು ಮಕ್ಕಳ ಜೊತೆ ಮಿಂಗಲ್ ಆಗಿ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆಯೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.